ನಾನು ಹೇಳಿದ್ನೆಲ್ಲ ಕೇಳಿಸ್ತಿಲ್ಲ, ಅಲ್ಲಿ ಸೀಲಾ ಕೊಡಕ್ಕೆ ಹೇಳ್ತೀನಿ. ಈಗ ಎಡಬ್ಲಿ ಬರುತ್ತೆ, ಎಡಬ್ಲಿಗೆ ಅಡ್ರೆಸ್ ಮಾಡಿದಿಲ್ಲ, ಎಡಬ್ಲಿ ಬಂದು ಮಾಡ್ಕೊಡ್ತಾರೆ, ವೆಯ್ಟ್ ಮಾಡಿ. ಅಲ್ಲಲ್ಲ ಯಾಕೆ ಹೇಳ್ತಾ ಇದ್ದೀನಿ, ಸೀಲೆ ಆಗ್ತಾ ಇಲ್ಲ, ಸೀಲ್ ಇಲ್ಲ, ಅದಕ್ಕೆ ವೆಯ್ಟ್ ಮಾಡಿ ಕೊಡ್ತಾರೆ. ಎಡಬ್ಲಿ ಬರ್ತಾರೆ, ಬಂದು ಹಾಕ್ತಾರೆ. ಟಪಾಲಿ ಕೊಡಿಸಿ ನನಗೆ. ಟಪಾಲ್ ನಮ್ಗೆ ಯಾರು ಟಪಾಲ್ ಕೊಟ್ಟಿಲ್ಲ. ಎಡಬ್ಲಿಗೆ ಹೇಳ್ತೀವಿ, ಎಡಬ್ಲಿಗೆ ಬಂದು ಸೀಲಾ ಕೊಡ್ತಾರೆ. ವೆಯ್ಟ್ ಮಾಡಿ, ಸೀಲೆ ಹೊರಗಡೆ ಹೌದು ವೆಯ್ಟ್ ಮಾಡಿ, ಅದು ಹೊರಗಡೆ ವೆಯ್ಟ್ ಮಾಡ್ತಾರೆ, ಬರ್ತಾರೆ. ಯಾಕೆ ನಮ್ಗೆ ಯಾರು ಪಿಯೋನ್ಸ್ ಕೊಟ್ಟಿಲ್ಲ, ಅಲೋಕೇಶನ್ ಆಗಿಲ್ಲ ಪಿಯೋನ್ಸ್. ಅದಾಯ್ತಲ್ಲ. ಹಂಗಾಗಿ ಎಷ್ಟು ಜನ ಇದ್ದಾರೆ ನಿಮ್ಮ ಅಂಡರಲ್ಲಿ? ನನ್ನ ಅಂಡರ್ ಒಬ್ರು ಎ ಒಬ್ರು ಎಡಬ್ಲಿ ಇದ್ದಾರೆ. ಒಬ್ರು ಎ ಒಬ್ರು ಎಡಬ್ಲಿ. ಈಗ ಇವ್ರಿಗೆ ಅಡ್ರೆಸ್ ಮಾಡ್ಬಿಟ್ಟಿದ್ದಾರೆ, ಚೇಂಜ್ ಮಾಡ್ಬಿಟ್ಟು ಅವರೇ ಹಾಕ್ಬಿಡ್ಲಿ. ಸುಮ್ಮನೆ ನಾವೇ ಅವ್ರ ಕೈ ಅದು ಅಲ್ಲಿ ಹಾಕ್ಬಿಟ್ಟು ಬಾರ್ ಹಾಕ್ಬಿಟ್ಟು, ಇಲ್ಲಾಂದರೆ ಇಲ್ಲ ಮೇಲೆ ಬರೀರಿ ಅವ್ರಿಗೆ. ನಿಮ್ದೇನು ಅಂದರೆ ನಿಮ್ಮ ಡೆಸಿಗ್ನೇಷನ್ ಏನು ಹೇಳಿದ್ರು ಅದನ್ನೇ ಹಾಕಿ. ಇದು ಕಾರ್ಯಪಾಲಕ ಅಭಿಯಂತರರು ಅಂತ ಹಾಕಿ ಅವರೇ ಕೊಟ್ಕೊಡಿ. ಸುಮ್ಮನೆ ಇನ್ನು ಯಾರಿಗೆ ಕಾಯ್ದೆ ಬೇಡ. ಅದರಲ್ಲಿ ನೀವು ಯಾರು ಮಾಡೋದು ಕೊಡೋದು ಸರ್, ನಿಮ್ಮದೇ ಸೇನು ಸೀಲ್ ಹಾಕಿ ಕೊಟ್ಕೊಡಿ ಸರ್. ಇವನ ಹತ್ರ ಸೀಲ್ ಇಸ್ಕೋ. ಇದು ಬೀಸ್ಮೈಲ್ ಕಚೇರಿ 1 ವರ್ಷ ಆಗಿದೆ ಕಚೇರಿ ಪ್ರಾರಂಭ ಆಗಿ. ಇಲ್ಲಿ ಸೀಲ್ಗೆನೆ ಪಾಪ ಸಮಸ್ಯೆ ಆಗ್ತಾಯಿದೆ. ಸೀಲ್ ಮಾಡಿಸಿದಾರೋ ಮಾಡಿಸಿಲ್ವೋ ಅನ್ನೋದೇ ಸಮಸ್ಯೆ. ಯಾಕೆಂದರೆ ಕಳೆದ 2 ಬಾರಿ ನಾವು ಲೆಟರ್ ಕೊಟ್ಟಿರುವಂಥದ್ದು ಇವ್ರಿಗೆ, ಈ ಇಲಾಖೆಗೆ ಸಂಬಂಧಪಟ್ಟಂಗೆ ಬೀಸ್ಮೈಲ್ಗೆ, ಕಾರ್ಪೊರೇಷನಲ್ಲಿರುವಂಥ ಬೀಸ್ಮೈಲ್ಗೆ ಏನೋ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ನಡೀತಾ ಇರುವಂಥ ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪಾರದರ್ಶಕ ಆಡಳಿತಕ್ಕೋಸ್ಕರ ಅಲ್ಲಿ ಮಾಹಿತಿ ಫಲಕ ಇಲ್ಲ ಅಂತ ಹೇಳಿ ನಾವು ಕಳೆದ ಬಾರಿ ಒಂದು ಪತ್ರವನ್ನು ಕೊಟ್ವಿ. ಆ ಪತ್ರಕ್ಕೂ ಸೀಲ್ ಆಗ್ತಿಲ್ಲ, ಇಲ್ಲ ಸೀಲೆ ಮಾಡಿಸಿಲ್ಲ ಅಂತೇಳಿ ಇಲ್ಲಿನ ಸಿಬ್ಬಂದಿಗಳು ಹೇಳಿರುವಂಥದ್ದು. ಅದಾದ ನಂತರ ಮತ್ತೆ ಅದಕ್ಕೆ ವರ್ಕ್ ಆರ್ಡ್ರು ಏನಾಗಿದೆ ಅನ್ನೋದನ್ನ ಕೇಳಿದ್ದೇನೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ವಿ. ಆ ಅರ್ಜಿಗೂ ಸಹ ಸೀಲ್ ಇಲ್ಲ. ಯಾಕಂದ್ರೆ ಹೇಳಿದ್ರೆ ಸೀಲ್ ಮಾಡಿಸಿಲ್ಲ. ಇಲ್ಲಿ ಪಾಪ ಅಧಿಕಾರಿಗಳಾಗಲಿ ಇಲ್ಲಿನ ಸಿಬ್ಬಂದಿಗಳು, ಈಗ ಬಾಲಾಜಿ ಅವರೇನು ಮಾತಾಡಿದ್ರು, ಇಲ್ಲಿ ನನಗೆ ಸಿಬ್ಬಂದಿಗಳನ್ನ ಕೊಟ್ಟಿಲ್ಲ, ಯಾರೂ ಆಫೀಸ್ ಬಾಯ್ ಇಲ್ಲ ಅಥವಾ P1s ಇಲ್ಲ, ಹಾಗಾಗಿ ಸೀಲ್ಗೆ ಕಾಯ್ಬೇಕು ಅಂತ ಯಾರೋ ಎಡಬಲ್ಲಿ ಹೋದಾಗ ಅದನ್ನ ಹೇಳ್ತಾ ಇದ್ರು. ಈಗ ಇವ್ರಿಗೆ ನಾವು ಲೆಟರ್ ಮಾಡಿದ್ವಿ, ಅಡ್ರೆಸ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಅಡ್ರೆಸ್ ಮಾಡಿದ್ವಿ. ಬನ್ನಿ ತಗೊಂಡ್ಬನ್ನಿ, ಕೊಡ್ತೀನಿ, ಬನ್ನಿ. ಸೀಲ್ ಇದೆ ತಗೊಂಡ್ಬನ್ನಿ. ಮತ್ತೆ ಯಾಕೆ ಲಾಸ್ಟ್ ಟೈಮ್ ಎಲ್ಲ ಸೀಲ್ ಹಾಕ್ದಲ್ಲೇ ಕಳಿಸಿದಾರಲ್ಲ ಸರ್ ನಮಗೆ? ಬನ್ನಿ ತಗೊಂಡ್ಬನ್ನಿ. ಎಲ್ಲ ಹಾಕ್ಬಾರ್ದು, ಇದ್ರಲ್ಲಿ ಏನಾದ್ರು ಗೌಪ್ಯವಾದಂತ ಮಾಹಿತಿ ಏನಾದ್ರು ಇಟ್ಟಿದ್ದೀರಾ ಸರ್? ಮತ್ತೆ ಯಾಕೆ ಸೀಲ್ಗಳು ಹಾಕ್ದಂಗೆ ಕೊಟ್ಟಿದ್ದೀರಲ್ಲ? ನಿನ್ನೆ ಕೊಟ್ಟಿರೋದು ನಾನು ತಗೊಂಡು ಕೊಟ್ಟಿದ್ದು, ಯಾರು ಇರಲಿಲ್ಲ ಅಂತ ಹೇಳ್ಕೊಂಡಲ್ಲ, ಅದಕ್ಕೆ ಹಂಗೆ ಕೊಟ್ಟಿದ್ದು. ಲಾಸ್ಟ್ ಟೈಮ್ ಕೊಟ್ಟಿರೋದು ಅದೇ ಇದೆ ಸರ್. 6 ತಿಂಗಳ ಹಿಂದೆ ಸೀಲ್ ಮಾಡಿಸಿಲ್ಲ, ಇನ್ನು 2 ದಿನದಲ್ಲಿ ಸೀಲ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರಿ, ನೀವೇ ರಿಸೀವ್ ಮಾಡಿರೋದು. ನಿನ್ನೆ RTI ಕೊಟ್ಟಿದ್ದೀವಿ, ನಾನು ಬಂದಿದ್ದೀನಿ. ಸೀಲ್ ಮಾಡಿಸ್ಕೊಟ್ಟಿದ್ದೀವಿ ನಾವು. ಮತ್ತೆ ಬಿಡಿ, ಮತ್ತೆ ಯಾಕೆ ಆಯ್ತು ಸರಿ. ಅಲ್ಲ, ಇದಕ್ಕೆ ಮೊದಲೇ ನೀವೇನಂದ್ರಿ ಸರ್ ಸೀಲ್ ಅಂತ? ಎಡಬಲಿಗೆ ಮಾಡಿಸಿದ್ರಿ ನೀವು. ನಾವು ಲಾಸ್ಟ್ ಟೈಮ್ ಅವ್ರು ಹೇಳ್ಬೇಕು, ಇಷ್ಟ ದಿನ ಬೇಕಾ ಸೀಲ್ ಮಾಡಿಸಿದಾರ ಕೇಳಿ ಅವರು. ಎಡಬ್ಲಿ ಸೀಲ್ ಮಾಡಿಲ್ಲ, ಎಡಬ್ಲಿ ಸೀಲ್ ಮಾಡಿಸಿಲ್ಲ, ಸೀಲ್ ಹಾಕೊಡ್ತೀವಿ ಬಿಡಿ. ನೀವು ಹೇಳಿದ್ರಲ್ಲ, ಬಹುತೇಕವಾಗಿ ಅಡ್ರೆಸ್ ಮಾಡೋದೇ ಎಡಬಲಿಗೆ, ಆಯ್ತಾ? ನೇರವಾಗಿ ಯಾರು ಮಾಡಲ್ಲ, ಎಡಬಲಿ ಅದು ಬರುವಂತದ್ದು, ಅದಕ್ಕೆ ಎಡಬಲಿಗೆ ಅಡ್ರೆಸ್ ಮಾಡೋದು. ಎಡಬಲಿ ಸೀಲ್ ಇದೆಯಾ ಕೇಳಿ ನೀವು. ನಮ್ಮ ಆಫೀಸಲ್ಲಿ ಎಕ್ಸಿಕ್ಯೂಟಿವ್ ಕೊಡ್ತಾರೆ, ಎಕ್ಸಿಕ್ಯೂಟಿವ್ ಕೊಟ್ಟಿದ್ರೆ ನಾನು ಕೊಡ್ತೀನಿ. ನೀವು ಡೈವರ್ಟ್ ಮಾಡಬಾರ್ದು ವಿಚಾರ. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೀಲ್ ಮಾಡಿಸ್ಬೇಕು, ಮಾಡಿಸ್ಬಾರ್ದು? ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೀಲ್ ಮಾಡಿಸ ಎಡಬಲಿ ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸರ್ ಬರೋದಿಲ್ಲ. ಸರಿ, ಅವ್ರ ಆಫೀಸಲ್ಲಿ ಬರುತ್ತೆ. ಹೌದು, ಆಫೀಸ್ ನಾ ಹೇಳ್ತೀನಿ, ಆಫೀಸ್ ಇಲ್ವೇ ಇಲ್ಲ ಇವರೇ. ಸರಿ, ಮತ್ತೆ ಈಗ ನಾವು ನೀವು ಹೇಳ್ತಾರೆ ಆಫೀಸ್ ಆಫ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಷ್ಟೇ ಬರೋದು, ನೀವು ಅರ್ಥ ಮಾಡ್ಕೋಬೇಕು. ಈಗ ಅವ್ರು ಎಲ್ಲಿ ಭೇಟಿ ಮಾಡ್ಬೇಕು ನಾವು? ಅವ್ರು ಇಲ್ಲೇ ಕುತ್ಕೋತಾರೆ, ಅವ್ರು ಇಲ್ಲೇ ಕುತ್ಕೋತಾರೆ. ಆಫೀಸ್ ಅಂತ ಆಫೀಸ್ ಇದ್ರೆ ಮಾತ್ರ ಸೀಲ್ ಇರ್ಬೇಕಾ? ಅಕ್ಲಾನ್ಮೆಂಟ್ ಬೇಕಾ ಏನು? ಬೇಕು, ಅಕ್ಲಾನ್ಮೆಂಟ್ ಬೇಕು, ಮತ್ತೆ ಅವ್ರದ್ದು ಸೀಲು ಅಷ್ಟೇ ಕೊಡ್ತೀವಿ. ಅವ್ರ ಸೀಲು ಮಾಡಿಸ್ಬೇಕು. ಆಯ್ತು, ಮಾಡಿಸ್ತೀವಿ. ಅಧಿಕೃತವಾಗಲ್ಲ ಅದು. ಇಲ್ಲ, ಇದಕ್ಕೆ ಈ ಪ್ರಕ್ರಿಯೆ ಹೋಗೋದು ಬರ್ತಾರೆ. ಅವ್ರಿಗೆ ಹೇಳಿ ಸರ್, ಅವರು ಸೀಲ್ ಇಲ್ಲ ಅಂತ ವಾಪಸ್ ಕಳಿಸ್ಬಿಡಿ, ಸೀಲ್ ಕಳಿಸಿ ಸರ್. ಅವರು ಬೇಜವಾಬ್ದಾರಿಯುತವಾಗಿ ಆನ್ಸರ್ ಮಾಡ್ತಾ ಇದ್ದಾರೆ. ಹಿಂದೇನು ಸಹ ಸೀಲ್ ಕೊಟ್ಟಿಲ್ಲ, ನಿನ್ನೆನೂ ಸೀಲ್ ಹಾಕಿಲ್ಲ. ನೀವೇ ರಿಸೀವ್ ಮಾಡಿದ್ದೀರಾ, ಒಂದು ಫೋನ್ ನಂಬರ್ ಹಾಕಿಲ್ಲ. ನಾವೇ ನಿನ್ನೆ ನೀವೇ ರಿಸೀವ್ ಮಾಡಿದ್ದೀರಾ? ಫೋನ್ ನಂಬರ್ ಇಲ್ವಾ? ಅಲ್ಲ, ಇದೇ ರೀ. ನಮ್ಗೆ ಅಕ್ಲಾಜ್ಮೆಂಟ್ ಅಲ್ಲಿ ಬರೀ ಸೈನ್ ಮಾಡಿದೆ. ಬಂದ್ರಲ್ಲ ಮೇಡಮ್, ಮತ್ತೆ ಇದೆಯಲ್ಲ ಅವ್ರ ಹತ್ರ ಸೀಲು. ಸೀಲೆ ಇಲ್ವಲ್ಲ, ಆ ಸೀಲ್ ಮಾಡಿಸಿ ನಿಮ್ ಜವಾಬ್ದಾರಿ ತಿಳ್ಸಕ್ಕೆ ಬಂದಿರೋದು. ದಯವಿಟ್ಟು ಆ ಸೀಲ್ಗಳನ್ನು ಎಲ್ಲಿ ಮಾಡ್ಕೋಬೇಕು, ಇಲ್ಲ ಬರೀ ನಿಮ್ ಸಿಗ್ನೇಚರ್ ಹತ್ರ ಇದಾಗಲ್ಲ. ನಿನ್ನೆ ಸೀಲ್ಗೆ ಫೋನಲ್ಲಿ ಮಾತಾಡಿದ್ದಾರೆ ಮೇಡಮ್ ಹತ್ರ. ಸೋಮವಾರ ಹೊಸ ಸೀಲ್ ಮಾಡಿಸಿ ನಾನು ಹಾಕೊಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ತಂದಿರೋ ಸೀಲ್ ಯಾವ್ದು ನೋಡಿ ಸರ್ ಮೇಡಮ್ದು? ಅಲ್ಲ ಕೊಡಿ, ಅಲ್ಲ ಇದೆಯಲ್ಲ ಅವ್ರದ್ದು, ಇದೆಯಲ್ಲ ಅದರಲ್ಲಿ.
ಮಾಡ್ಸಿದೀವಿ ಸರ್ ಇದೆ. ಹಾ ಮತ್ತೆ ನೀವು ಹಾಕಿಲ್ವಲ್ಲ ನಿನ್ನೆ ಆರ್ ಟಿ ಐಗೆ ಸೀಲ್ ಕೊಡ್ತಿಲ್ಲ ಅಕ್ನಾಲಜ್ಮೆಂಟ್ಗೆ. ಅವಾಗ ಹಾಕೊಡ್ತಿರ್ಲಿಲ್ಲ ಏನು ಬಿ ಸ್ಮೈಲ್ ಇದೆಯಾ ಅಂತ ಈಗ ನೀವು ಆಯ್ತು ಲೆಟರ್ ಕೊಡಿ, ನೀವು ಲೆಟರ್ ಕೊಡಿ, ನಾವು ಕೊಡ್ತೀವಿ. ಆಯ್ತು, ಓಕೆ. ಓಕೆ, ಇಷ್ಟೇ. ನಮ್ಗೆ ಏನ್ ಬೇಕು ಸರ್? ಅಧಿಕೃತವಾಗಿ ಬೇಕು. ನಾವು ಕೊಡುವಂತ ದಾಖಲೆಗಳಿಗೆ ಅಧಿಕೃತವಾದಂತ ಅಕ್ನಾಲಜ್ಮೆಂಟ್ಸ್ ಬೇಕಲ್ವಾ? ಅದನ್ನ ನಾವು ಕೇಳ್ತಾ ಇರೋದು. ಯಾರೇ ಬಂದ್ರು ಅಷ್ಟೇ ಅದೇನಿದೆ ಫಾರ್ಮಾಲಿಟೀಸ್ ಅದನ್ನ ಮಾಡ್ಬೇಕು. ಅದನ್ನ ಬಿಟ್ಟು ಮಾಡಬೇಡಿ. ಈಗ ನಮ್ಗೆ ರಿಪ್ಲೈ ಬಂದಿಲ್ಲ, ಈಗ ನಾವು ಅದೇನಂತಂದ್ರೆ ನಾವು ಇಸ್ಕೊಂಡಿಲ್ಲ ಅಂತ ಹೇಳ್ಬೋದು. ಈಗ ನೀವು ಇದ್ದೀರಾ, ನೀವು ರಿಸೀವ್ ಮಾಡಿರೋದಕ್ಕೆ ಸರಿ. ಈಗ ಯಾರು ಇರ್ತಾರೆ, ಇಲ್ಲ ಸರ್ ಇದು ಕೊಟ್ಟಿರೋದು ಯಾರು ಈಗ ಸೀಲೇ ಇಲ್ಲ, ಇನ್ವರ್ಡ್ ಆಗಿದೆಯೋ ಇಲ್ವೋ, ಹೆಂಗ್ ಗೊತ್ತಾಗುತ್ತೆ? ಆಯ್ತು, ಗೊತ್ತಾಯ್ತು. ಯಾವುದನ್ನೇ ಆದ್ರೂ ಪ್ರಶ್ನೆನೇ ಮಾಡಿ ತಗೋಬೇಕು. ಇವತ್ತು GBA ಆಗಲಿ BBMP ಆಗಲಿ, GBA ಬಂದ್ರು ಯಾವುದೇ ರೀತಿಯ ದೊಡ್ಡ ಮಟ್ಟದ ಬದಲಾವಣೆಗಳಂತೂ ಬೆಂಗಳೂರು ನಗರದಲ್ಲಿ ನಾವು ಕಾಣ್ತಾ ಇಲ್ಲ. ಯಾಕಂದ್ರೆ ಎಲ್ಲಾ ರಸ್ತೆನೂ ಅರ್ಧಂಬರ್ಧ ಕಾಮಗಾರಿಗಳಲ್ಲೇ ಆಗಿರುವಂತದ್ದು. ನಾವು ಬಟ್ ಒಂದು CLಗೋಸ್ಕರ ಇಷ್ಟೊತ್ತು ಪ್ರಶ್ನೆ ಮಾಡಿ ಇಲ್ಲಿ ಕೂತ್ಕೋಬೇಕಾಗಿರುವಂತ ಪರಿಸ್ಥಿತಿ. ನಮ್ಮ ಕಾಯಿಸ್ತಾ ಇದ್ದವ್ರಿಗೇನು AW ಬಂದಿಲ್ಲ, ಕಚೇರಿನೇ ಇಲ್ಲ ಅಂದ್ರೆ ಹೆಂಗೆ ಕಾರ್ಯನಿರ್ವಹಿಸ್ತಾರೆ ಇವರು? ಮಾನ್ಯ ಏನೋ ಈಗ ಬೆಂಗಳೂರು ನಗರದ ಸಚಿವರಾಗಿರುವಂತ ಕೃಷ್ಣ ಬೈರೇಗೌಡರು ದಯಮಾಡಿ ಇದನ್ನೆಲ್ಲ ನೀವು ನೋಡಬೇಕು. ಯಾರ್ಯಾರು ಯಾವ್ಯಾವ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಸೂಕ್ತವಾದಂತಹ ಸ್ಥಳವನ್ನ ನೀವು ನಿಯೋಜಿಸಬೇಕು. ಅದೇ ರೀತಿಯಾಗಿ ಆಫೀಸಲ್ಲಿ ಬೇಕಾಗಿರುವಂತಹ ಏನು ಸೀಲ್ ಇರ್ಬೋದು ಅಥವಾ ಒಂದು ಟಪಾಲ್ ಸೆಕ್ಷನ್ ಇರ್ಬೋದು, ರಿಸೀವ್ ಮಾಡೋದಕ್ಕೆ ಯಾರಾದ್ರೂ ಒಬ್ರನ್ನ ಹಾಕುವಂತ ಸಿಬ್ಬಂದಿಗಳನ್ನ ಹಾಕುವಂತ ಕೆಲಸವನ್ನ ಮಾಡಿ. ಯಾಕೆಂದ್ರೆ ಬಹುತೇಕವಾಗಿ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಅಧಿಕೃತವಾಗಿ ಸರ್ಕಾರದಿಂದ ರಿಕ್ರೂಟ್ಮೆಂಟ್ ನಡೀತಾ ಇಲ್ಲ. ಕೊನೆ ಪಕ್ಷ ಔಟ್ಸೋರ್ಸಿಂಗ್ ಅಲ್ಲಾದ್ರೂ ಯಾರನ್ನಾದ್ರೂ ತಗೊಂಡು ಇಂಥ, ಯಾಕೆಂದ್ರೆ ಬಿ ಸ್ಮೈಲ್ ಇವತ್ತು ಬೆಂಗಳೂರು ನಗರದಾದ್ಯಂತ ವೈಟ್ ಟ್ಯಾಪಿಂಗ್ ಎಸ್ಟಿನಲ್ಲಿ ಕಾಮಗಾರಿಗಳು ನಡೀತಾ ಇದ್ದಾವೆ. ಜನರು ಯಾರ ಬಳಿ ಸಮಸ್ಯೆಗಳನ್ನು ಹೇಳ್ಕೋಬೇಕು ಅಲ್ಲಿ ನಡೀತಾ ಇರುವಂಥ ಕಾಮಗಾರಿಗಳ ಬಗ್ಗೆ. ಯಾಕೆಂದ್ರೆ ನಾವು ಹೋರಾಟ ಮಾಡಿ, ದೊಡ್ಡ ಮಟ್ಟದ ಹೋರಾಟ ಮಾಡಿ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಮಾಹಿತಿ ಫಲಕವನ್ನು ಹಾಕಿಸ್ಕೊಂಡ್ವಿ. ಆಗ ನಮ್ಗೆ ಗೊತ್ತಾಯ್ತು ಸಂಬಂಧಪಟ್ಟಂತ ಇಂಜಿನಿಯರ್ ಯಾರು ಬರ್ತಾರೆ, ಗುತ್ತಿಗೆದಾರ ಯಾರು ಬರ್ತಾರೆ ಅಂತ. ರಾಜಾಜಿನಗರದಲ್ಲಿ ಬಿಟ್ರೆ ಇನ್ಯಾವುದೇ ರಸ್ತೆಗಳಿಗೆ ಹೋದ್ರೂ ವೈಟ್ ಟ್ಯಾಪಿಂಗ್ ನಡೀತಾ ಇರುವಂತ ಕಡೆ ಮಾಹಿತಿ ಫಲಕವನ್ನ ನಾವು ನೋಡಿಲ್ಲ, ಇದುವರೆಗೂ ನೋಡಿಲ್ಲ. ಹಾಗಾಗಿ ನಾವು ಈ ಕಚೇರಿ ಹುಡ್ಕೊಂಡ್ ಬಂದ್ವಿ, ಇಲ್ಲಿ ಎಲ್ಲಿದೆ ಅನ್ನೋದೇ ಗೊತ್ತಾಗಿಲ್ಲ. ಎಲ್ಲೂ ಬೋರ್ಡ್ ಇಲ್ಲ, ಒಂದು ನೇಮ್ ಬೋರ್ಡ್ ಇಲ್ಲ. ಒಳಗಡೆ ಕೂತಿದ್ದಾರೆ, ಅದರಲ್ಲೂ ನೋಡಿದ್ವಿ. ಅವ್ರ ಚೇಂಬರ್ ಅಲ್ಲೂ ಪಾಪ ಕೂತಿಲ್ಲ. ಕೇಳಿದ್ರೆ ಇಲ್ಲ ನನಗೆ ಚೇಂಬರೇ ಕೊಟ್ಟಿಲ್ಲ. ದಯಮಾಡಿ ಕೃಷ್ಣ ಬೈರೇಗೌಡ್ರೆ, ಈ ರೀತಿಯಾದಂತ ಸೀಲ್ ಮಾಡಿಸಿ ಫಸ್ಟ್ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವಂತ ಸಿಬ್ಬಂದಿಗಳಿಗೇನೆ ವ್ಯವಸ್ಥೆ ಇಲ್ಲ. ಇನ್ನು ಬೆಂಗಳೂರು ನಗರದ ಜನ ಯಾವ ರೀತಿಯಾಗಿ ಸ್ಮೈಲ್ ನಲ್ಲಿ ರಸ್ತೆಯಲ್ಲಿ ಓಡಾಡೋಕ್ಕಾಗುತ್ತೆ? ಬಿ ಸ್ಮೈಲ್ ಅಂತ ಇಟ್ಟಿದ್ದೀರಾ. ಆ ಬಿ ಸ್ಮೈಲ್ ಅಂದ್ರೆ ನಗ್ನಗ್ತಾ ಓಡಾಡಬೇಕು. ಆ ನಗ್ನಗ್ತಾ ಓಡಾಡೋ ರೀತಿ ರಸ್ತೆಗಳನ್ನ ಮಾಡಿಕೊಡಿ. ಅದ್ರ ಜೊತೆಗೆ ಪಾರದರ್ಶಕ ಆಡಳಿತವನ್ನ ತನ್ನಿ ಅಂತ ನಾನು ಹೇಳ್ತೀನಿ. ಈಗೇನು ಸೀಲು ನಾವು ಅಷ್ಟೆಲ್ಲ ಫೈಟ್ ಮಾಡೋದಕ್ಕೆ ಕೊನೆಗೆ ಸೀಲ್ ಹಾಕಿದ್ರು. ಇಲ್ಲಾಂದ್ರೆ ನಾವು ನಿನ್ನೆ ದಿನ ಕೊಟ್ಟಿರುವಂತ ಪತ್ರ, 6 ತಿಂಗಳ ಹಿಂದೆ ಕೊಟ್ಟಿರುವಂತ ಪತ್ರಕ್ಕೂ ಸೀಲ್ ಇಲ್ಲ. ಅದನ್ನ ನೆಕ್ಸ್ಟ್ ನಾಳೆ ತಂದು ಇಲ್ಲೇ ಸೀಲ್ ಹೊಡ್ಸ್ಕೊಂಡು ಅದನ್ನು ಒಂದು ಲೈವ್ ಮಾಡಿ ತೋರಿಸ್ಬೇಕು. ಯಾಕಂದ್ರೆ ಈಗ ನಮ್ಮ ಹತ್ರ ಅಕ್ಲಾಮೆಂಟ್ಸ್ ತಂದಿರಲಿಲ್ಲ ನಾವು. ಹಾಗಾಗಿ ಅದನ್ನ ತಂದು ಇಲ್ಲಿ ಸೀಲ್ ಹಾಕಿಸ್ಕೊಂಡು ಅದನ್ನು ಒಂದು ಲೈವ್ ಅನ್ನ ಮಾಡ್ತೀವಿ. ನಮಸ್ಕಾರ.